ನಮಸ್ಕಾರ. ವಿಶೇಷ ಕಾರ್ಯಕ್ರಮಕ್ಕೆ ಸ್ವಾಗತ. ನಾನು ಸೌಮ್ಯ ಮಳಲಿ. ಜಗತ್ತಿನ ಅತಿ ದೊಡ್ಡ ಲಸಿಕಾ ಅಭಿಯಾನ ನಡೆದದ್ದು ಹೇಗೆ? ವ್ಯಾಕ್ಸಿನ್ ವಾರ್ಗೆ ಭಾರತದ ಸಪ್ತ ಸೂತ್ರ. ಮೊದಲ ದಿನ ವ್ಯಾಕ್ಸಿನ್ ಯಾರಿಗೆಲ್ಲ ಸಿಕ್ಕಿದೆ ಗೊತ್ತಾ? ಇದುವೇ ಹೊತ್ತಿನ ಸ್ಪೆಷಲ್ ಫಸ್ಟ್ ಡೇ ವ್ಯಾಕ್ಸಿನ್ ವಾರ್. सर्वे भवन्तु सुखिनः सर्वे सन्तु निरामयाः सर्वे भवन्तु सुखिनः सर्वे सन्तु निरामयाः. विश्वದ अतिदೊಡ್ಡ लसिके आंदोलन के मोदी चालने. कोरोना की वैक्सीन आ गई है. इतने कम समय में एक नहीं दो मेड इन इंडिया वैक्सीन तैयार हुई. इतना ही नहीं, कई और वैक्सीन पर भी काम तेज गति से चल रहा है. ये भारत के सामर्थ्य, भारत की वैज्ञानिक दक्षता, भारत के टैलेंट का जीता जागता सबूत है. ವ್ಯಾಕ್ಸಿನ್ ವಾರ್ಗೆ ಹೇಗಿದೆ ಭಾರತದ ಸಪ್ತ ಸೂತ್ರ? ಮೊದಲ ವ್ಯಾಕ್ಸಿನ್ ಯಾರಿಗೆಲ್ಲ ಸಿಕ್ಕಿದೆ ಗೊತ್ತಾ? ಯಾವುದೇ ಸಾಮಾನ್ಯ ವ್ಯಕ್ತಿ ಸಹ ಯಾವುದೇ ಕಾರಣಕ್ಕೂ ಇದಕ್ಕೆ ಹೆದರಬೇಕಾಗಿಲ್ಲ, ಬೆದರಬೇಕಾಗಿಲ್ಲ. ಅವರ ಆರೋಗ್ಯ ದೃಷ್ಟಿಯಿಂದ ನಮ್ಮ ದೇಶದಲ್ಲೇ ತಯಾರಾದಂತಹ ಲಸಿಕೆ ಇಡೀ ವಿಶ್ವದ ಗಮನ ತರುವ ರೀತಿಯಲ್ಲಿ ಈ ಕಾರ್ಯಕ್ರಮವನ್ನ ಪ್ರಧಾನಿಯವರು ಘೋಷಣೆ ಮಾಡಿದ್ರು. ಇದು ಸಾಮಾನ್ಯ ಒಂದು ಸಣ್ಣ ಇಂಜೆಕ್ಷನ್ ಇದ್ದಂಗೆ ಇರುತ್ತೆ. ಆಮೇಲೆ ಯಾವುದೇ ಥರದ್ದು ತೊಂದರೆ ಆಗೋದಿಲ್ಲ. ಏನು ಯಾವುದೇ ಥರ ಏರುಪೇರು ಇಲ್ಲ, ಎಲ್ಲ ಆರಾಮಾಗಿದೆ. ಫಸ್ಟ್ ಜಿಲ್ಲೆಯಲ್ಲಿ ಫಸ್ಟ್ ವ್ಯಾಕ್ಸಿನ್ ಕೊಟ್ಟೋದು ನನಗೆ ಸರ್. ನನಗಂತೂ ಏನೂ ಪ್ರಾಬ್ಲಮ್ ಇಲ್ಲ ಸರ್. ಖಂಡಿತವಾಗಿ ಇದ್ರ ಬಗ್ಗೆ ಆತಂಕ ಬೇಡ. ಎಲ್ಲರೂ ಹಾಕ್ಕೊಳ್ಳಿ, ಕೊರೋನಾದಿಂದ ಪ್ರೊಟೆಕ್ಟ್ ಆಗಿ. ಫಸ್ಟ್ ಡೇ ವ್ಯಾಕ್ಸಿನ್ ವಾರ್ ಎಂಡ್ ಆಗಿದೆ. ಇಡೀ ದೇಶವೇ ಚಾತಕ ಪಕ್ಷಿಯಂತೆ ಕಾಯ್ತಿದೆ. ಕೊರೋನಾ ಲಸಿಕೆಯನ್ನ ನೀಡುವ ಜಗತ್ತಿನ ಅತಿದೊಡ್ಡ ಲಸಿಕಾ ಅಭಿಯಾನಕ್ಕೆ ಪ್ರಧಾನಿ ಮೋದಿ ಚಾಲನೆ ನೀಡಿದ್ದಾರೆ. ಆ ಮೂಲಕ ಲಸಿಕೆ ಹಂತ ಹಂತವಾಗಿ ದೇಶದ ಎಲ್ಲರಿಗೂ ಸಿಗುವ ಅಭಿಯಾನಕ್ಕೆ ಚಾಲನೆ ಸಿಕ್ಕಿದೆ. कोरोना वैक्सीन की 2 डोज लगनी बहुत जरूरी है. एक डोज ले लिया और फिर भूल गए, ऐसा गलती मत करना. और जैसा एक्सपर्ट्स कह रहे हैं, पहली और दूसरी डोज के बीच लगभग 1 महीने का अंतराल भी रखा जाएगा. आपको ये भी याद रखना है कि दूसरी डोज लगाने के 2 हफ्ते बाद ही आपके शरीर में कोरोना के विरुद्ध जरूरी शक्ति विकसित हो पाएगी. ಲಸಿಕಾ ಅಭಿಯಾನಕ್ಕೆ ಚಾಲನೆ ಕೊಟ್ಟು ಮಾತನಾಡಿದ ಪ್ರಧಾನಿ ಮೋದಿ ಕೊರೋನಾ ಕಷ್ಟದ ಕ್ಷಣಗಳನ್ನ ಒಮ್ಮೆ ನೆನೆದು ಭಾವುಕರಾದ್ರು. ಲಸಿಕೆ ತಯಾರಿಕೆಗೆ ಹಗಲು ರಾತ್ರಿ ದುಡಿದವರನ್ನ ನೆನಪಿಸಿಕೊಂಡ್ರು. ಲಸಿಕೆ ಬಗ್ಗೆ ಜನರಿಗೆ ಮಾಹಿತಿ ನೀಡಿದ ಪ್ರಧಾನಿ ಲಸಿಕೆ ಪಡೆದ ನಂತರವೂ ಮಾಸ್ಕ್ ಕಡ್ಡಾಯ ಅನ್ನೋ ಕಿವಿ ಮಾತು ಹೇಳಿದ್ದಾರೆ. ಪ್ರಧಾನಿ ಮೋದಿ ಹೀಗೆ ಲಸಿಕೆ ಆಂದೋಲನಕ್ಕೆ ಚಾಲನೆ ಕೊಡ್ತಿದ್ದಂತೆ ಇಡೀ ದೇಶದಾದ್ಯಂತ 3600 ಕೇಂದ್ರಗಳಲ್ಲಿ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ನೀಡಲಾಯಿತು. ಮೊದಲ ದಿನ 3,600,000 ಮಂದಿಗೆ ಲಸಿಕೆ ನೀಡುವ ಮೂಲಕ ಫಸ್ಟ್ ಡೇ ವ್ಯಾಕ್ಸಿನ್ ವಾರ್ ಸಕ್ಸಸ್ ಆಗಿದೆ. ಫಸ್ಟ್ ಡೋಸ್ ಲಸಿಕೆ ಪಡೆದ ಪೌರ ಕಾರ್ಮಿಕ. ದೇಶದಲ್ಲಿ ಕೊರೋನಾ ಲಸಿಕೆಯನ್ನ ಮೊದಲು ಪಡೆದಿದ್ದು ಪೌರ ಕಾರ್ಮಿಕ. ಹೌದು, ಭಾರಿ ಕುತೂಹಲಕ್ಕೆ ಕಾರಣವಾಗಿದ್ದ ಕೋವಿಡ್ ಲಸಿಕೆಯನ್ನ ಮೊದಲು ದೇಶದಲ್ಲಿ ಯಾರು ಪಡೆದರೋ ಅನ್ನೋ ಕುತೂಹಲಕ್ಕೆ ತೆರೆ ಬಿದ್ದಿದೆ. ದೇಶದಲ್ಲಿ ಕೊರೋನಾ ಲಸಿಕೆಯ ಮೊದಲ ಡೋಸ್ ಅನ್ನ ಪೌರ ಕಾರ್ಮಿಕ ಸಿಬ್ಬಂದಿಗೆ ನೀಡಲಾಗಿದೆ. ದೆಹಲಿಯ ಏಮ್ಸ್ ಆಸ್ಪತ್ರೆಯಲ್ಲಿ ಪೌರ ಕಾರ್ಮಿಕನಾಗಿರುವ ಮನೀಶ್ ಕುಮಾರ್ಗೆ ಮೊದಲ ಲಸಿಕೆಯನ್ನ ನೀಡಲಾಗಿದೆ. ಕೋವಿಡ್ ಲಸಿಕೆಯನ್ನ ಏಮ್ಸ್ ನಿರ್ದೇಶಕ ಡಾಕ್ಟರ್ ರಣದೀಪ್ ಗುಲೇರಿಯಾ ಕೂಡ ಪಡೆದುಕೊಂಡಿದ್ದಾರೆ. ರಾಜ್ಯದ 237 ಕೇಂದ್ರಗಳಲ್ಲಿ ಕೋವಿಶೀಲ್ಡ್ ಲಸಿಕೆ. ರಾಜ್ಯದ 6 ಲಸಿಕಾ ಕೇಂದ್ರದಲ್ಲಿ ಕೋವ್ಯಾಕ್ಸಿನ್. ಮೊದಲ ದಿನ ರಾಜ್ಯದ 24,300 ಮಂದಿಗೆ ಲಸಿಕೆ.
ಪ್ರಧಾನಿ ಮೋದಿ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡುತ್ತಿದ್ದಂತೆ ದೇಶದಾದ್ಯಂತ ಏಕಕಾಲದಲ್ಲಿ ಲಸಿಕೆ ಅಭಿಯಾನ ಆರಂಭವಾಗಿದೆ. ಬೆಂಗಳೂರಿನಲ್ಲಿ ಸಿಎಂ ಬಿಎಸ್ವೈ ಲಸಿಕೆ ಅಭಿಯಾನಕ್ಕೆ ಚಾಲನೆ ನೀಡಿದ್ರು. ರಾಜ್ಯದ 30 ಜಿಲ್ಲೆಗಳಲ್ಲಿ 237 ಲಸಿಕಾ ಕೇಂದ್ರಗಳಲ್ಲಿ ಲಸಿಕೆ ಅಭಿಯಾನ ಆರಂಭವಾಗಿದ್ದು, ಈ 237 ಕೇಂದ್ರಗಳಲ್ಲೂ ಕೋವಿಶೀಲ್ಡ್ ಲಸಿಕೆಯನ್ನ ನೀಡಲಾಗಿದೆ. ಇನ್ನು ಬಳ್ಳಾರಿ, ಶಿವಮೊಗ್ಗ, ಹಾಸನ, ಚಿಕ್ಕಮಗಳೂರು, ಚಾಮರಾಜನಗರ ಮತ್ತು ದಾವಣಗೆರೆ ಕೇಂದ್ರಗಳಲ್ಲಿ ಕೋವ್ಯಾಕ್ಸಿನ್ ಲಸಿಕೆ ನೀಡಲಾಗಿದೆ. ವ್ಯಾಕ್ಸಿನ್ ವಾರ್ನ ಫಸ್ಟ್ ಡೇ ರಾಜ್ಯದಲ್ಲಿ 24,300 ಮಂದಿ ಆರೋಗ್ಯ ಕಾರ್ಯಕರ್ತರು ಲಸಿಕೆ ಪಡೆದಿದ್ದಾರೆ. ಆಗಿಲ್ಲ, ತಗೊಂಡಿದ್ದೀನಿ. ಫಸ್ಟ್ ನಾನೇ ತಗೊಂಡಿದ್ದೆ ಇಂಜೆಕ್ಷನ್. ಎಲ್ಲರೂ ತಗೋಬಹುದು ಇಂಜೆಕ್ಷನ್, ಯಾರು ಹೆದರೋದೇನು ಬೇಡ. ಬೆಂಗಳೂರಿನ 8 ಕೇಂದ್ರಗಳಲ್ಲಿ ಲಸಿಕಾ ಅಭಿಯಾನ. ಬೆಂಗಳೂರಿನ 8 ಕೇಂದ್ರಗಳಲ್ಲಿ ಲಸಿಕೆ ಅಭಿಯಾನ ಪ್ರಾರಂಭವಾಗಿದೆ. ಕೇಂದ್ರ ಸರ್ಕಾರವೇ ಹೇಳಿದಂತೆ ರಾಜ್ಯದ ಎಲ್ಲಾ ಲಸಿಕಾ ಕೇಂದ್ರಗಳಲ್ಲೂ ಸ್ವಚ್ಛತಾ ಕಾರ್ಮಿಕರಿಗೆ ಮೊದಲ ಲಸಿಕೆ ನೀಡುವ ಮೂಲಕ ಲಸಿಕಾ ಅಭಿಯಾನಕ್ಕೆ ಚಾಲನೆ ನೀಡಲಾಗಿದೆ. ಬೆಂಗಳೂರಿನ ಕೆಸಿ ಜನರಲ್ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ಸಿಬ್ಬಂದಿ ಚಂದ್ರಶೇಖರ್ ರಾವ್ ಎಂಬುವರಿಗೆ ಮೊದಲ ಲಸಿಕೆ ನೀಡಲಾಗಿದೆ. ಚಂದ್ರಶೇಖರ್ ಲಸಿಕೆ ಪಡೆಯುತ್ತಿದ್ದಂತೆ ವೈದ್ಯರು ಚಪ್ಪಾಳೆ ತಟ್ಟಿ ಗೌರವಿಸಿದರು. ಬೆಂಗಳೂರಿನ ವಿಕ್ಟೋರಿಯಾ ಆಸ್ಪತ್ರೆ, ಕೆಸಿ ಜನರಲ್ ಆಸ್ಪತ್ರೆ, ಸಿವಿ ರಾಮನಗರ ಆಸ್ಪತ್ರೆ, ಜಯನಗರ ಆಸ್ಪತ್ರೆ, ಸೆಂಟ್ ಜಾನ್ಸ್ ಮೆಡಿಕಲ್ ಕಾಲೇಜು, ಮಲ್ಲಸಂದ್ರ ಪ್ರಾಥಮಿಕ ಆರೋಗ್ಯ ಕೇಂದ್ರ, ಈಸ್ಟ್ ಪಾಯಿಂಟ್ ಕಾಲೇಜು ಮತ್ತು ಯಲಹಂಕ ಆರೋಗ್ಯ ಕೇಂದ್ರದಲ್ಲಿ ಮೊದಲ ಲಸಿಕಾ ಅಭಿಯಾನ ಆರಂಭವಾಯಿತು. ಈ ಎಲ್ಲ ಲಸಿಕಾ ಕೇಂದ್ರದಲ್ಲಿ ಮೊದಲ ದಿನ ತಲಾ 100 ಕೊರೋನಾ ವಾರಿಯರ್ಸ್ಗೆ ಲಸಿಕೆ ನೀಡಲಾಗಿದೆ. ಬೆಂಗಳೂರಿನ ಸಿವಿ ರಾಮನಗರ ಆಸ್ಪತ್ರೆಯಲ್ಲಿ ತ್ಯಾಗರಾಜು ಎಂಬುವರು ಮೊದಲ ಲಸಿಕೆ ಪಡೆದು ಖುಷಿ ಹಂಚಿಕೊಂಡ ಕ್ಷಣ ಇದು ನೋಡಿ. ಬಂದಾಗ ಯಾವ ರೀತಿ ಇದೀನೋ ಈಗಲೂ ಅದೇ ರೀತಿ ಇದ್ದೀನಿ, ತೊಂದರೆ ಏನಿಲ್ಲ ಸರ್. ಈಗ ಇಂಜೆಕ್ಷನ್ ಹಾಕ್ಸೋದ್ರಿಂದ ಒಂಥರ ಆನೆ ಬಲ ಬಂದಂಗೆ ಆಗಿದೆ. ಧೈರ್ಯವಾಗಿ ಹೋಗಿ ಹಾಕ್ಸ್ಕೊಳ್ಳಿ, ತೊಂದರೆ ಏನಾಗೋದಿಲ್ಲ, ಕೊರೋನಾನ ಓಡಿಸೋಣ. ಇಂಜೆಕ್ಷನ್ ತಗೊಂಡು ಈಗ ಸುಮಾರು 1 ಗಂಟೆವರ ಆಯಿತು, ನಮಗೇನು ಆಗ್ತಾಯಿಲ್ಲ. ಆದರೆ ಏನಾದರೂ ನಿಮಗೇನಾದರೂ ತಲೆ ಸುತ್ತು ವಾಂತಿ ಏನಾದ್ರು ಬಂದರೆ ನಮಗೆ ಬಂದು ಹೇಳಿ ಅಂತ ಹೇಳಿದ್ದಾರೆ. ನಾವು ತಗೊಂಡು ಮೇಲೆ ನಿಮಗೆ ಹೇಳ್ತಾ ಇರೋದು, ನೀವು ತಗೊಳ್ಳಿ ಅಂತ ನಾವು ಹೇಳ್ತಾ ಇದ್ದೀವಿ. ಇನ್ನು ಬೆಂಗಳೂರಿನಲ್ಲಿ ವಿಐಪಿಗಳು ಲಸಿಕೆ ಪಡೆದಿದ್ದಾರೆ. ಕೋವಿಡ್ ಟಾಸ್ಕ್ ಫೋರ್ಸ್ ಮುಖ್ಯಸ್ಥ ಡಾಕ್ಟರ್ ಸುದರ್ಶನ್, ಟಾಸ್ಕ್ ಫೋರ್ಸ್ ಸದಸ್ಯ ಡಾಕ್ಟರ್ ರವಿ, ಮಣಿಪಾಲ ಆಸ್ಪತ್ರೆಯ ಡಾಕ್ಟರ್ ಸುದರ್ಶನ್, ವಿಕ್ಟೋರಿಯಾ ಆಸ್ಪತ್ರೆ ಹಿರಿಯ ವೈದ್ಯ ಡಾಕ್ಟರ್ ಶಶಿಭೂಷಣ್, ನಾರಾಯಣ ಹೆಲ್ತ್ ಕೇರ್ ಮುಖ್ಯಸ್ಥ ಡಾಕ್ಟರ್ ದೇವಿ ಶೆಟ್ಟಿ ಮೊದಲ ದಿನವೇ ಕೋವಿಡ್ ಲಸಿಕೆ ಪಡೆಯುವ ಮೂಲಕ ಜನರಲ್ಲಿ ಭಯ ಆತಂಕಕ್ಕೆ ತೆರೆ ಎಳೆಯುವ ಪ್ರಯತ್ನ ಮಾಡಿದ್ದಾರೆ. ಈ ವ್ಯಾಕ್ಸಿನ್ ಟೆಸ್ಟ್ ಮಾಡಿದ್ದಾರೆ, ಇಟ್ಸ್ ಸೇಫ್, ಇಟ್ ಈಸ್ ಇಮ್ಯುನೋಜೆನಿಕ್ ಅಂಡ್ ಆಲ್ಸೋ ಇಟ್ಸ್ ಎಫಿಕೇಶಿಯಸ್. ಇದು ಮೈನರ್ ಸೈಡ್ ಎಫೆಕ್ಟ್ಸ್, ಇದಕ್ಕೆ ಟೈಲನಾಲ್ ಅಥವಾ ಕ್ರೋಸಿನ್ ಏನಾದ್ರು ತಗೊಳ್ಬೋದು ತೊಂದರೆ ಇದ್ದರೆ. ಸೀರಿಯಸ್ ಸೈಡ್ ಎಫೆಕ್ಟ್ಸ್ ಭಾಳಷ್ಟು ಅಪರೂಪ. ಹಾಗಾಗಿ ಇದರ ಸೈಡ್ ಎಫೆಕ್ಟ್ಸ್ ಬಗ್ಗೆ ನಾವು ಹೆಚ್ಚು ಯೋಚನೆ ಮಾಡಬಾರ್ದು, ಅದರ ಬಗ್ಗೆ ಗೊತ್ತಿರಬೇಕು ನಮಗೆ. ಯಾವುದೇ ಪುರಾವೆ, ಯಾವುದೇ ಅಪಪ್ರಚಾರಕ್ಕೆ ಪುಷ್ಟಿ ಕೊಡದೇನೆ ಧೈರ್ಯವಾಗಿ ಯಾವಾಗ ಲಸಿಕೆ ತಮಗೆ ಆಫರ್ ಮಾಡ್ತಾರೆ ಏನು ಸಂದೇಹ ಇಲ್ಲದೆ ಲಸಿಕೆಯನ್ನು ತೆಗೆದುಕೊಳ್ಳಿ ಅನ್ನೋದೇ ನನ್ನ ಸಂದೇಶ. ತಯಾರು ಮಾಡಿದ್ದ ವಿಧಾನ, ಆ ಸೈನ್ಸ್ ಎಲ್ಲಾನು ಅರ್ಥ ಮಾಡ್ಕೊಂಡಿದ್ದೀನಿ. ಈ ವ್ಯಾಕ್ಸಿನ್ ಬಹಳ ಸೇಫು, ಇದರಿಂದ ಕಾಯಿಲೆ ತಡೆಗಟ್ಟಬಹುದು. ದಯವಿಟ್ಟು ನಿಮಗೆಲ್ಲರಿಗೂ ಅವಕಾಶ ಸಿಕ್ಕಿದ್ರೆ ಖಂಡಿತವಾಗಿ ಈ ವ್ಯಾಕ್ಸಿನ್ ತಗೊಳ್ಳಿ. ಇವತ್ತೊಂದು ಹಿಸ್ಟಾರಿಕ್ ಡೇ, ಹೋಲ್ ಇಂಡಿಯಾ ಟ್ರೀಟ್ಮೆಂಟ್ ಇಲ್ಲದೆ ಕಾರಣದಿಂದ ಒಂದು ವ್ಯಾಕ್ಸಿನ್ ಒಂದೇ ನಮಗೆ ಕೋವಿಡ್-19 ಇಂದ ಕಾಪಾಡಲು ಔಷಧ. ಇನ್ನು ಜಿಲ್ಲಾ ಲಸಿಕಾ ಕೇಂದ್ರಗಳಲ್ಲೂ ಲಸಿಕೆ ಅಭಿಯಾನ ಸುಸೂತ್ರವಾಗಿ ನಡೆದಿದೆ. ಮಂಡ್ಯದ ಮಿಮ್ಸ್ ಆಸ್ಪತ್ರೆಯಲ್ಲಿ ಡಿ ಗ್ರೂಪ್ ನೌಕರ ನಂದೀಶ್ಗೆ ಮೊದಲ ಲಸಿಕೆ ನೀಡಲಾಗಿದ್ರೆ, ಗದಗದಲ್ಲಿ ಜಿಮ್ಸ್ ಆಸ್ಪತ್ರೆ ಸಿಬ್ಬಂದಿ ಮೊದಲ ಲಸಿಕೆ ಪಡೆದು ಸಂತಸ ವ್ಯಕ್ತಪಡಿಸಿದ್ದಾರೆ. ಏನಿಲ್ಲ, ನಾರ್ಮಲ್ ಆಗಿದ್ದೀನಿ ರೀ, ಏನಿಲ್ಲ. ಸಾಮಾನ್ಯ ಜನರು ಯಾವ ರೀತಿ ಒಂದು ವ್ಯಾಕ್ಸಿನ್ ತಗೊಂಡಾಗಿರುತ್ತೆ, ಯಾವ ಇಂಜೆಕ್ಷನ್ ತಗೊಂಡಾಗಿರುತ್ತೆ ಅದೇ ರೀತಿ ಇದೆ. ಇದಕ್ಕೇನು ಭಯ ಪಡೋದು, ಗೊಂದಲ ಪಡುವಂತ ಅವಶ್ಯಕತೆ ಈಗ ಕಂಡು ಬರ್ತಿಲ್ಲ. ಹೀಗೆ ಇಡೀ ದೇಶವೇ ಚಾತಕ ಪಕ್ಷಿಯಂತೆ ಕಾಯ್ತಿದ್ದ ಲಸಿಕಾ ಅಭಿಯಾನ ಯಶಸ್ವಿಯಾಗಿ ಆರಂಭವಾಗಿದೆ. ಮೊದಲ ದಿನ ಆಸ್ಪತ್ರೆಯ ಸ್ವಚ್ಛತಾ ಸಿಬ್ಬಂದಿಗೆ ದೇಶದಾದ್ಯಂತ 3600 ಲಸಿಕಾ ಕೇಂದ್ರಗಳಲ್ಲೂ ಲಸಿಕೆ ನೀಡುವ ಮೂಲಕ ವಿಶ್ವದ ಅತಿದೊಡ್ಡ ಲಸಿಕಾ ಅಭಿಯಾನಕ್ಕೆ ಭಾರತ ವಿಶೇಷವಾಗಿ ಚಾಲನೆ ನೀಡಿತು. ಭೂತಾನ್ ಪ್ರಧಾನಿ ಸೇರಿದಂತೆ ವಿಶ್ವದ ಹಲವು ರಾಷ್ಟ್ರಗಳ ನಾಯಕರು ಪ್ರಧಾನಿ ಮೋದಿಗೆ ಅಭಿನಂದನೆ ಸಲ್ಲಿಸುವ ಮೂಲಕ ಲಸಿಕೆ ಅಭಿಯಾನಕ್ಕೆ ಶುಭ ಕೋರಿದ್ದಾರೆ.
ಲಸಿಕೆಯನ್ನು ಬಂದಾಯಿತು. ಲಸಿಕೆ ಅಭಿಯಾನವೂ ಆರಂಭವಾಯಿತು. ಮೊದಲ 30 ಕೋಟಿ ಜನರಿಗೆ ಲಸಿಕೆ ನೀಡುವ ಕಾರ್ಯಕ್ರಮಕ್ಕೆ ಚಾಲನೆ ಸಿಕ್ಕಿದ್ದು, ಮೊದಲ ಹಂತದಲ್ಲಿ ಆರೋಗ್ಯ ಕಾರ್ಯಕರ್ತರಿಗೆ ಲಸಿಕೆ ನೀಡಲಾಗುತ್ತಿದೆ. ಹಂತ ಹಂತವಾಗಿ ದೇಶದ ಎಲ್ಲಾ ಜನರಿಗೂ ಲಸಿಕೆ ಸಿಗಲಿದೆ. ಹೀಗಾಗಿ ಈ ಸಂದರ್ಭದಲ್ಲಿ ಕೋವಿಡ್ ಲಸಿಕೆಯ ಬಗ್ಗೆ ಒಂದಿಷ್ಟು ಮಾಹಿತಿಯನ್ನ ತಿಳಿದುಕೊಳ್ಳಲೇಬೇಕಾಗಿದೆ. ಅದರಲ್ಲೂ ಮುಖ್ಯವಾಗಿ ಕೋವಿಡ್ ಲಸಿಕೆಯನ್ನ ಯಾರು ಪಡೆದುಕೊಳ್ಳಬಾರದು, ಯಾರು ಪಡೆದುಕೊಳ್ಳಬಹುದು ಎಂಬ ವಿಷಯವನ್ನ ಅರಿತುಕೊಳ್ಳೋದು ಅತ್ಯಗತ್ಯ. ಹಾಗಾದ್ರೆ ಕೋವಿಡ್ ಲಸಿಕೆಯನ್ನ ಯಾರು ಪಡೆದುಕೊಳ್ಳಬಾರದು, ಯಾಕೆ ಪಡೆದುಕೊಳ್ಳಬಾರದು, ಲಸಿಕೆ ಪಡೆದ ಫಲಾನುಭವಿಗಳು ಯಾವೆಲ್ಲ ಮುನ್ನೆಚ್ಚರಿಕೆ ವಹಿಸಬೇಕು, ಆ ಕುರಿತಾಗಿ ಎಲ್ಲಾ ಪ್ರಶ್ನೆಗಳಿಗೆ ಒಂದೊಂದಾಗಿ ಉತ್ತರ ಕೊಡ್ತೀವಿ ನೋಡಿ. ಕೋವಿಡ್ ಲಸಿಕೆ ಯಾರು ಹಾಕಿಸಿಕೊಳ್ಳಬಾರದು? ಕೇಂದ್ರ ಆರೋಗ್ಯ ಸಚಿವಾಲಯ ಕೋವಿಡ್ ವ್ಯಾಕ್ಸಿನ್ಗೆ ಸಂಬಂಧಪಟ್ಟಂತೆ ಕೆಲ ಮಾರ್ಗಸೂಚಿಗಳನ್ನು ಬಿಡುಗಡೆ ಮಾಡಿದೆ. ಕೋವಿಡ್ ಲಸಿಕೆಯನ್ನ ಯಾರು ಹಾಕಿಸಿಕೊಳ್ಳಬಾರದು ಎಂಬ ಮಾಹಿತಿಯನ್ನ ಈ ಮಾರ್ಗಸೂಚಿಯಲ್ಲಿ ಹೇಳಲಾಗಿದೆ. 18 ವರ್ಷದೊಳಗಿನವರು ಕೋವಿಡ್ ಲಸಿಕೆ ಹಾಕಿಸಿಕೊಳ್ಳುವಂತಿಲ್ಲ. ಇನ್ನು ಗರ್ಭಿಣಿಯರು ಅಥವಾ ಬಾಣಂತಿಯರು ಕೋವಿಡ್ ಲಸಿಕೆ ಪಡೆಯಬಾರದು. ಕೋವಿಡ್ ಲಸಿಕೆ ಪ್ರಯೋಗದ ಸಂದರ್ಭದಲ್ಲಿ ಅನಾಫಿಲಾಕ್ಟಿವ್ ಅಥವಾ ಅಲರ್ಜಿಯ ಸಮಸ್ಯೆ ಎದುರಿಸಿದವರು ಲಸಿಕೆಯನ್ನ ಪಡೆಯಬಾರದು. ಚುಚ್ಚುಮದ್ದು ಲಸಿಕೆ ಅಥವಾ ಕೆಲ ಔಷಧಿ ಆಹಾರ ಪದಾರ್ಥಗಳಿಂದ ಅಲರ್ಜಿಯಾಗುವವರು ಲಸಿಕೆ ತೆಗೆದುಕೊಳ್ಳಬಾರದು. ಕೊರೋನಾ ಲಕ್ಷಣ ಅಥವಾ ಕೋವಿಡ್ ಸಕ್ರಿಯವಾಗಿರುವ ರೋಗಿಗಳು ಚೇತರಿಸಿಕೊಂಡು 4 ರಿಂದ 8 ವಾರದ ನಂತರ ಲಸಿಕೆ ಪಡೆಯಬಹುದು. ಅದಕ್ಕೂ ಮೊದಲು ಲಸಿಕೆ ಪಡೆಯುವಂತಿಲ್ಲ. ಇನ್ನು ಪ್ಲಾಸ್ಮಾ ಚಿಕಿತ್ಸೆ ಪಡೆದ ರೋಗಿಗಳು ಕೂಡ 4 ರಿಂದ 8 ವಾರಗಳ ನಂತರ ಲಸಿಕೆ ಪಡೆಯಬೇಕು. ಅದಕ್ಕೂ ಮೊದಲು ಲಸಿಕೆ ಹಾಕಿಸಿಕೊಳ್ಳುವಂತಿಲ್ಲ. ತೀವ್ರ ಅನಾರೋಗ್ಯ ಕಾಡುತ್ತಿರುವ ರೋಗಿಗಳು ಲಸಿಕೆ ತೆಗೆದುಕೊಳ್ಳಬಾರದು. ಅನಾರೋಗ್ಯದಿಂದ ಸಂಪೂರ್ಣ ಚೇತರಿಸಿಕೊಂಡ 4 ರಿಂದ 8 ವಾರದ ನಂತರ ಲಸಿಕೆ ಪಡೆದುಕೊಳ್ಳಬಹುದಾಗಿದೆ. ಇನ್ನು ರೆಬೋಸೈಟೋಪೇನಿಯಾ ಅಂದ್ರೆ ಕಡಿಮೆ ಪ್ಲೇಟ್ಲೆಟ್ಗಳು ಇರುವವರಿಗೆ ಕೋವಿಶೀಲ್ಡ್ ಲಸಿಕೆಯನ್ನ ಎಚ್ಚರಿಕೆಯಿಂದ ನೀಡಬೇಕು ಅಂತ ಕೇಂದ್ರ ಸರ್ಕಾರ ಮಾರ್ಗಸೂಚಿಯಲ್ಲಿ ಸೂಚಿಸಿದೆ. ಹಾಗಾಗಿ ಲಸಿಕೆ ಪಡೆಯುವ ಮೊದಲು ಪ್ರತಿಯೊಬ್ಬರು ಕೆಲವೊಂದು ಎಚ್ಚರಿಕೆಯನ್ನ ವಹಿಸಲೇಬೇಕಾಗಿದೆ. ಮಾರ್ಗಸೂಚಿಯ ಅನ್ವಯ ಲಸಿಕೆ ಪಡೆಯಲು ಮುಂದಾಗಬೇಕಾಗಿದೆ. ವ್ಯಾಕ್ಸಿನ್ ವಾರ್ ರಣಕಹಳೆ ಮೊಳಗಿದೆ. ಕೊರೋನಾ ವಿರುದ್ಧದ ಯುದ್ಧಾರಂಭವಾಗಿದೆ. ವ್ಯಾಕ್ಸಿನ್ ವಾರ್ಗೆ ಭಾರತ ಸಪ್ತ ಸೂತ್ರವನ್ನು ಹೆಣೆದಿದೆ. ಕೋವಿಡ್ ವಿರುದ್ಧ ಹೋರಾಟದ ಮೊದಲ ಹೆಜ್ಜೆ ಇಟ್ಟಿದೆ ಭಾರತ. ವ್ಯಾಕ್ಸಿನ್ ವಾರ್ಗಾಗಿ ಸಪ್ತ ಸೂತ್ರವನ್ನ ಹೆಣೆಯಲಾಗಿದೆ. ವ್ಯಾಕ್ಸಿನ್ ಪಡೆಯುವ ಸಪ್ತ ಸೂತ್ರದ ಸಂಪೂರ್ಣ ಮಾಹಿತಿ ನಿಮ್ಮ ಮುಂದೆ. ಪ್ರಧಾನಿ ಮೋದಿ ಕೊರೋನಾ ಲಸಿಕೆ ಅಭಿಯಾನಕ್ಕೆ ಚಾಲನೆ ಕೊಟ್ಟಾಗಿದೆ. ಲಸಿಕೆ ಸಾವಿರಾರು ಆರೋಗ್ಯ ಕಾರ್ಯಕರ್ತರನ್ನ ಸೇರಿದ್ದು ಆಗಿದೆ. ಲಸಿಕೆ ಪಡೆದವರು ಸಂತಸದಿಂದಲೇ ಅಭಿಪ್ರಾಯ ಹಂಚಿಕೊಂಡಿದ್ದಾರೆ. ಕೋವಿಡ್ ಅಡ್ಡ ಪರಿಣಾಮದ ಬಗ್ಗೆ ಭಯ, ಅನುಮಾನ ಎಲ್ಲವೂ ನಿವಾರಣೆಯಾಗಿದೆ. ಇದೀಗ ಲಸಿಕೆ ಪಡೆಯಲು ಜನರು ತುದಿಗಾಲಲ್ಲಿ ನಿಂತಿದ್ದಾರೆ. ಆದರೆ ಸದ್ಯಕ್ಕೆ 3 ಕೋಟಿ ಕೊರೋನಾ ವಾರಿಯರ್ಸ್ಗಳಿಗೆ ಲಸಿಕೆ ನೀಡಿದ ಬಳಿಕವಷ್ಟೇ ಇತರರಿಗೆ ಹಂತ ಹಂತವಾಗಿ ಲಸಿಕೆ ಸಿಗಲಿದೆ. ಲಸಿಕೆ ನೀಡುವ ಪ್ರಕ್ರಿಯೆಗಾಗಿ ಸರ್ಕಾರ ಸಪ್ತಸೂತ್ರವನ್ನ ರಚಿಸಿದೆ. ಆ ಸಪ್ತಸೂತ್ರದ ಮಾಹಿತಿ ನಿಮ್ಮ ಮುಂದೆ. ನೋಂದಣಿ ಕಡ್ಡಾಯ. ಎಸ್, ಲಸಿಕೆ ಪಡೆಯಲು ನೋಂದಣಿ ಕಡ್ಡಾಯ. ಲಸಿಕೆ ಪಡೆದುಕೊಳ್ಳುವವರ ಮಾಹಿತಿಯನ್ನ ಕೋವಿನ್ ಆಪ್ಗೆ ಕಡ್ಡಾಯವಾಗಿ ಅಪ್ಲೋಡ್ ಮಾಡಿ ನೋಂದಣಿ ಮಾಡಿಕೊಳ್ಳಬೇಕಾಗಿದೆ. ವಿಳಾಸದ ದಾಖಲಾತಿ, ವ್ಯಕ್ತಿಯ ಹೆಸರು, ಮೊಬೈಲ್ ಸಂಖ್ಯೆ, ಗುರುತಿನ ಚೀಟಿ ಸೇರಿದಂತೆ ಎಲ್ಲಾ ಮಾಹಿತಿ ನೀಡಬೇಕು. ಕರ್ನಾಟಕದಲ್ಲಿ ಸದ್ಯಕ್ಕೆ ಆರೋಗ್ಯ ಇಲಾಖೆ ರಾಜ್ಯ 7.4 ಲಕ್ಷ ಆರೋಗ್ಯ ಕಾರ್ಯಕರ್ತರ ಮಾಹಿತಿ ಅಪ್ಲೋಡ್ ಮಾಡಿದ್ದು, ಮೊದಲ ಹಂತದಲ್ಲಿ ಇವರಿಗೆ ಲಸಿಕೆ ಸಿಗಲಿದೆ. ಮೊಬೈಲ್ಗೆ ಸಂದೇಶ ರವಾನೆ. ನೋಂದಣಿಯಾದ ಬಳಿಕ ಫಲಾನುಭವಿ ಮೊಬೈಲ್ ನಂಬರ್ಗೆ ಯಾವ ದಿನಾಂಕ, ಯಾವ ಟೈಮ್ಗೆ, ಯಾವ ಆರೋಗ್ಯ ಕೇಂದ್ರಕ್ಕೆ ಬರಬೇಕು ಎಂಬ ಸಂದೇಶ ಬರುತ್ತೆ. ಗುರುತಿನ ಚೀಟಿ ಕಡ್ಡಾಯವಾಗಿ ತರಬೇಕು ಎಂಬ ಸಂದೇಶ ಬರುತ್ತೆ. ಹೀಗೆ ಬಂದ ಸಂದೇಶದಲ್ಲಿ ಬಂದ ದಿನದಂದೇ ಲಸಿಕಾ ಕೇಂದ್ರಕ್ಕೆ ಫಲಾನುಭವಿ ಹೋಗಿ ಲಸಿಕೆ ಪಡೆಯಬೇಕಾಗುತ್ತೆ. ಲಸಿಕಾ ಕೇಂದ್ರದಲ್ಲಿ ದಾಖಲೆ ಪರಿಶೀಲನೆ. ಲಸಿಕೆ ಪಡೆಯಲು ಫಲಾನುಭವಿ ಲಸಿಕಾ ಕೇಂದ್ರಕ್ಕೆ ಬಂದ ಅಲ್ಲಿನ ಸಿಬ್ಬಂದಿ ತಮ್ಮ ಬಳಿ ಇರುವ ಪಟ್ಟಿಯಲ್ಲಿ ಫಲಾನುಭವಿಯ ಹೆಸರನ್ನ ನೋಡಿದ ಬಳಿಕ ಖಾತ್ರಿ ಮಾಡಿಕೊಂಡು ಗುರುತಿನ ಚೀಟಿ ಪರಿಶೀಲಿಸಿ ನಂತರ ಲಸಿಕಾ ಕೇಂದ್ರದ ಒಳಗೆ ಬಿಡ್ತಾರೆ. ಫಲಾನುಭವಿಗಳಿಗೆ ವಿಶ್ರಾಂತಿ ಕೊಠಡಿ. ಲಸಿಕೆ ಪಡೆಯಲು ಬರುವ ಫಲಾನುಭವಿಗಳಿಗೆ ವಿಶ್ರಾಂತಿ ಕೊಠಡಿಯಲ್ಲಿ ಕುಳಿತುಕೊಳ್ಳೋದಕ್ಕೆ ಸೂಚಿಸಲಾಗುತ್ತೆ. ತಮ್ಮ ಸರದಿ ಬರುವ ತನಕ ವಿಶ್ರಾಂತಿ ಕೊಠಡಿಯಲ್ಲಿ ಫಲಾನುಭವಿಗಳು ಕಾಯಬೇಕಾಗುತ್ತೆ. ಲಸಿಕೆ ಕೊಠಡಿ. ವಿಶ್ರಾಂತಿ ಕೊಠಡಿಯಲ್ಲಿದ್ದ ಫಲಾನುಭವಿಗಳು ನಂತರ ಲಸಿಕಾ ಕೊಠಡಿಗೆ ಕರೆದೊಯ್ಯಲಾಗುತ್ತೆ. ಅಲ್ಲಿ ಫಲಾನುಭವಿಗಳ ಆರೋಗ್ಯ ತಪಾಸಣೆ ನಡೆಸಲಾಗುತ್ತೆ. ಕೊರೋನಾ ಸೋಂಕಿನ ಲಕ್ಷಣ ಇದೆಯೇ ಇಲ್ಲವೇ ಎಂಬುದನ್ನು ಖಚಿತಪಡಿಸಿಕೊಳ್ಳಲಾಗುತ್ತೆ. ಲಸಿಕೆ ಪಡೆಯಲು ಅರ್ಹರಾಗಿದ್ರೆ ಲಸಿಕೆ ಪಡೆಯುತ್ತಿದ್ದಾರೆ ಅಂತ ನೋಂದಣಿ ಮಾಡಿ ಮೊಬೈಲ್ಗೆ ಬಂದ OTPಯನ್ನ ನಮೂದು ಮಾಡಲಾಗುತ್ತೆ. ಆ ಬಳಿಕ ಫಲಾನುಭವಿಗೆ ಲಸಿಕೆ ನೀಡಲಾಗುತ್ತೆ. 30 ನಿಮಿಷ ನಿಗಾ. ಲಸಿಕೆ ಪಡೆದ ನಂತರ ಫಲಾನುಭವಿಯನ್ನ ನಿಗಾ ಕೊಠಡಿಗೆ ಕಳುಹಿಸಲಾಗುತ್ತೆ. 30 ನಿಮಿಷಗಳ ಕಾಲ ಫಲಾನುಭವಿ ನಿಗಾ ಕೊಠಡಿಯಲ್ಲಿದ್ದುಕೊಂಡು ವಿಶ್ರಾಂತಿ ಪಡೆದುಕೊಳ್ಳಬೇಕು.
ಏನಾದರೂ ಆರೋಗ್ಯದಲ್ಲಿ ವ್ಯತ್ಯಾಸವಾದರೆ ತುರ್ತು ಚಿಕಿತ್ಸೆ ನೀಡಲಾಗುತ್ತೆ. ಅಗತ್ಯವಿದ್ದರೆ ಹೆಚ್ಚುವರಿ ಚಿಕಿತ್ಸೆಗಾಗಿ ಮೊದಲೇ ಗುರುತಿಸಿದ ಜಿಲ್ಲಾಸ್ಪತ್ರೆಗೆ ಕಳುಹಿಸಲಾಗುತ್ತೆ. ಯಾವುದೇ ಅಡ್ಡ ಪರಿಣಾಮ ಇಲ್ಲದ ಫಲಾನುಭವಿಗಳು 30 ನಿಮಿಷದ ನಂತರ ಮನೆಗೆ ಹೋಗಲು ಅನುಮತಿ ಸಿಗುತ್ತೆ. ಯಶಸ್ಸಿನ ಸಂದೇಶ. 30 ನಿಮಿಷ ನಿಗಾ ಕೊಠಡಿಯಲ್ಲಿದ್ದು ಹೊರಬಂದ ಬಳಿಕ ಕೊರೋನಾ ಲಸಿಕೆಯನ್ನು ಯಶಸ್ವಿಯಾಗಿ ಹಾಕಿಸಿಕೊಂಡಿದ್ದೀರಾ ಎಂಬ ಸಂದೇಶ ಫಲಾನುಭವಿಗಳ ಮೊಬೈಲ್ಗೆ ಬರುತ್ತೆ. ಹೀಗೆ ಲಸಿಕೆ ಪಡೆಯಲು ಫಲಾನುಭವಿ ಈ 7 ಹಂತಗಳನ್ನು ದಾಟುತ್ತಾರೆ. ಹೀಗೆ ಮೊದಲ ಡೋಸ್ ಲಸಿಕೆ ಪಡೆದ ನಂತರ 28 ದಿನಗಳ ತರುವಾಯ 2ನೇ ಡೋಸ್ ಲಸಿಕೆ ಪಡೆಯಬೇಕು. 2ನೇ ಡೋಸ್ ಲಸಿಕೆ ಪಡೆಯಲು ಮೊಬೈಲ್ಗೆ ಸಂದೇಶ ಬರುತ್ತೆ. ಒಬ್ಬ ವ್ಯಕ್ತಿ 1 ಡೋಸ್ ಲಸಿಕೆ ಪಡೆದ ನಂತರ 2ನೇ ಡೋಸ್ ಲಸಿಕೆ ಪಡೆಯೋದು ಕಡ್ಡಾಯವಾಗಿದೆ. ಯಾಕಂದರೆ ಮೊದಲ ಡೋಸ್ ಪಡೆದ 28 ದಿನಗಳ ನಂತರ ಪಡೆಯುವ ಬೂಸ್ಟರ್ ಡೋಸ್ ನೀಡಲಾಗುತ್ತೆ. ಈ ಬೂಸ್ಟರ್ ಡೋಸ್ ತೆಗೆದುಕೊಂಡ 2 ವಾರಗಳ ನಂತರ ದೇಹದಲ್ಲಿ ಕೊರೋನಾ ವೈರಸ್ ವಿರುದ್ಧ ಹೋರಾಡುವ ಪ್ರತಿಕಾಯಗಳು ಸೃಷ್ಟಿಯಾಗುತ್ತೆ. ಹಾಗಾಗಿ 2ನೇ ಡೋಸ್ ಲಸಿಕೆ ಪಡೆಯಲೇಬೇಕಾಗಿದೆ. ಫಸ್ಟ್ ಡೇ ವ್ಯಾಕ್ಸಿನ್ ವಾರ್ ಸಕ್ಸಸ್ಫುಲ್ ಆಗಿ ಸಮಾಪ್ತಿಯಾಗಿದೆ. ಕೊರೋನಾ ವಿರುದ್ಧದ ಲಸಿಕೆ ಯುದ್ಧ ನಿರಂತರವಾಗಿ ಸಾಗಲಿದ್ದು, ಈ ವರ್ಷದ ಅಂತ್ಯದೊಳಗೆ ವೈರಸ್ ವಿರುದ್ಧದ ಭಾರತದ ಹೋರಾಟವು ಸಂಪೂರ್ಣ ಯಶಸ್ವಿಯಾಗುವ ನಿರೀಕ್ಷೆ ಇದೆ. ಇದಾಗಿತ್ತು ಈ ಹೊತ್ತಿನ ಸ್ಪೆಷಲ್. ನೋಡ್ತಾರಿ ನ್ಯೂಸ್ 18 ಕನ್ನಡ. ಜಾಲ ನಮ್ಮದು, ಬಲ ನಿಮ್ಮದು.